ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಾನು ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ಹಾಗೆ ನೆಕ್ ಯಾವ ಥರ ಮಾರ್ಕ್ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇವ್ರದೆಲ್ಲ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ನನಗೆ, ಇದರಲ್ಲಿ ವರ್ಕ್ ಮಾಡಿಕೊಡಿ ಅಂತ ಗ್ರೀನ್ ಕಲರಲ್ಲಿ. ನಾನು ಮೆಜರ್ಮೆಂಟ್ ಬ್ಲೌಸ್ ಇಟ್ಕೊಂಡು ಫ್ರಂಟ್ ನೆಕ್ಕನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ತುಂಬ ಈಸಿಯಾಗಿ ಯಾವ ಥರ ಮಾಡ್ಬೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ಇವ್ರದ್ದು ನೆಕ್ಕಿನ ಅಗಲ ಬಂದು 2.5 ಇಂಚ್ ಇರುತ್ತೆ. ನೆಕ್ಕಿನ ಉದ್ದ ಬಂದು ಇವ್ರದ್ದು 7 ಇಂಚಿದೆ. ನೋಡಿ, ಸ್ಯಾರಿ ಬಂದು ಈ ಕಲರ್ ಇದೆ. ನಾನು ಇದಕ್ಕೆ ಎರಡು ಥ್ರೆಡ್ ತೊಗೊಂಡಿದ್ದೀನಿ. ಜರಿ ಥ್ರೆಡ್ಡು ಒಂದು, ಕುಚ್ ಥ್ರೆಡ್ಡು ಒಂದು. ಜರಿ ಥ್ರೆಡ್ಡು ಗೋಲ್ಡ್ ಕಲರು, ಸ್ವಲ್ಪ ಲೈಟ್ ಕಲರು. ಇದು ಬಂದು ಲೈಟ್ ಪಿಂಕಲ್ಲಿ ಗೋಲ್ಡ್ ಮಿಕ್ಸಿಂಗ್ ಇದೆ ಸ್ಯಾರಿ ಇದು. ಅವರು ನನಗೆ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ಅವರು ಇಷ್ಟು ರೇಟಲ್ಲಿ ನನಗೆ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ಆ ರೇಟಲ್ಲೇ ನಾನು ಮಾಡ್ತಾಯಿದ್ದೀನಿ. ನೋಡಿವಾಗ ಇದನ್ನು ಅಂದರೆ 3-in-1 ಮಿಷಿನ್ ಅಂತ ಇದು ಬರುತ್ತೆ. ಇದರಂದರೆ ಯಾವುದು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಇದನ್ನು. ಈ ಮಿಷಿನಲ್ಲಿ ನಾವು ಸ್ಟಿಚಿಂಗು ಸಹ ಮಾಡ್ಕೊಳ್ಬೋದು, ಎಂಬ್ರಾಯ್ಡಿಂಗು ಸಹ ಮಾಡ್ಕೊಳ್ಬೋದು, ಜಿಗ್ಜಾಗು ಸಹ ಮಾಡ್ಕೊಳ್ಬೋದು. ಈ ಮಿಷಿನು ಒಂದು ಮಿಷಿನ್ ತೊಗೊಂಡ್ರೆ ಸಾಕು, 3 ಕೆಲಸನೂ ಸಹ ಮಾಡ್ಕೊಳ್ಬೋದು ಆರಾಮಾಗಿ. ನೋಡಿ, ನಾನು 2ನೇ ನಂಬರಲ್ಲಿ ಇಟ್ಕೊಂಡು ಗೋಲ್ಡನ್ ಜರಿ ಥ್ರೆಡ್ಡಲ್ಲಿ ಲೈನ್ಸ್ ಹಾಕ್ತಾಯಿದ್ದೀನಿ. ಆ ಮಿಷಿನಲ್ಲಿ ತುಂಬ ಉಪಯೋಗ, ಈ ಮಿಷಿನಲ್ಲಿ ಅಂದರೆ 3-in-1 ಮಿಷಿನಲ್ಲಿ ತುಂಬ ಉಪಯೋಗ ಇದೆ. ಅದು ಯಾವ ಥರ ಅಂದರೆ ಸ್ಟಿಚಿಂಗು ಸಹ ನಾವು ಮಾಡ್ಕೊಳ್ಬೋದು, ಮತ್ತು ಎಂಬ್ರಾಯ್ಡಿಂಗು, ಆಮೇಲೆ ಜಿಗ್ಜಾಗು 3 ಸಹ ಮಾಡ್ಕೊಳ್ಬೋದು. ಇದರಲ್ಲಿ ಏನಂದರೆ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಮಾಡ್ಕೊಳ್ಬೇಕಷ್ಟೇ. ಇದು ಅಂದರೆ ಇದಕ್ಕೇನು ಟೆನ್ಷನ್ ಏನು ಬೇರೆ ಇರಲ್ಲ. ಎಲ್ಲ ಮಾಮೂಲಿ ಒಂದೇ ನೀಡ್ಲಿರುತ್ತೆ, ದಾರ ಮಾತ್ರ ಚೇಂಜ್ ಇರುತ್ತೆ. ವರ್ಕ್ಗಾದರೆ ಸಿಲ್ಕ್ ಥ್ರೆಡ್ಡು, ಜರಿ ಥ್ರೆಡ್ ಬರುತ್ತೆ. ಸ್ಟಿಚಿಂಗಾದರೆ ನಾರ್ಮಲ್ ಸ್ಟಿಚಿಂಗ್ ದಾರ ಬರುತ್ತೆ. ಜಿಗ್ಜಾಗ್ ಆದರೆ ಜಿಗ್ಜಾಗ್ ವೈರು ಇಲ್ಲ ನಾರ್ಮಲ್ ದಾರ, 3ರಲ್ಲೂ ಬರುತ್ತೆ. ಏನಂದರೆ ಮಿಷಿನ್ಗೆ ಸ್ವಲ್ಪ ಕ್ಲೀನಾಗಿ ಸೆಟ್ ಮಾಡಿಸ್ಕೊಳ್ಬೇಕಾಗತ್ತೆ ಅಷ್ಟೇ. ಇದ್ದದು ನೋಡಿ, ನಾನು ಇದನ್ನು ವರ್ಕ್ ಮಾಡೋಕ್ಕೆ ಥ್ರೆಡ್ ಅಂತ ಬರ್ತದೆ, ದಪ್ಪ ಥ್ರೆಡ್ ಇದು. ಅದರಲ್ಲಿ ನಾನು ಸೀರೆ ಯಾವ ಕಲರ್ ಇದೆಯೋ ಆ ಕಲರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಈಸಿಯಾಗಿ. ನಿಮಗೆ ಡಿಸೈನು ನಮಗೆ ಇದು ಬೇಡ ಅಂದರೂ ಸ್ಟೋನ್ ಚೈನು, ಬಾಲ್ ಚೈನು ಸಹ ಆ್ಯಡ್ ಮಾಡಿಕೊಂಡು ಡಿಸೈನ್ ಮಾಡ್ಕೊಳ್ಬೋದು. ಇಲ್ಲ ನಮಗೆ ಈ ಥರ ಪೈಪಿಂಗ್ ಬೇಕು ಅಂದರೆ ಪೈಪಿಂಗು, ಸ್ಟೋನ್ ಚೈನು, ಬಾಲ್ ಚೈನು ಸಹ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು. ಅಗಲ ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ನಮ್ಮ ಕಸ್ಟಮರ್ಗಳು ಏನು ಗೊತ್ತಾ ಅಂದರೆ ಸ್ಟಾರ್ಟಿಂಗ್ ಪ್ರೈಸು ಇಷ್ಟು ಅಂತ ನಾನು ಹೇಳಿದಾಗ ಏನಾಗುತ್ತೆ, ಅವರು ಸರಿ ಇಷ್ಟಲ್ಲೇ ಮಾಡಿಕೊಡಿ ಅಂತ ಹೇಳ್ತಾರೆ. ಅವರು ಎಕ್ಸ್ಟ್ರಾ ನಮಗೆ ಜಾಸ್ತಿ ಗ್ರ್ಯಾಂಡ್ ಬೇಕು ಅಂತ ಏನು ಕೇಳಲ್ಲ ಅವರು, ಆದರೆ ಅವರು ನಿಮ್ಮ ಚಾಯ್ಸ್, ನಿಮಗೆ ಯಾವುದು ಡಿಸೈನ್ ಬರುತ್ತೋ ಆ ಡಿಸೈನ್ ಮಾಡಿ, ಚೆನ್ನಾಗಿರೋದು ಮಾಡಿ, ಸಿಂಪಲ್ಲಾಗಿ ಮಾಡಿ. ಸಿಂಪಲಾಗಿ ಮಾಡಿದ್ರೆ ಲುಕ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಅವರು. ನಮಗೆ ಎಲ್ಲ ವಹಿಸ್ಕೊಟ್ಟು ಡಿಸೈನ್ಗಳೆಲ್ಲ ಹೇಳ್ಬಿಡ್ತಾರೆ. ನಾನು ಸ್ವಲ್ಪ ಇರೋ ಡಿಸೈನ್ಸ್ಗಳು ತೋರಿಸ್ತೀನಿ. ಒಬ್ಬೊಬ್ಬರು ಇಲ್ಲ ನೀವೇ ಮಾಡಿಬಿಡಿ ಯಾವ್ದಾದ್ರು ಡಿಸೈನು ಅಂತ ಹೇಳಿದಾಗ, ನಾವು ಯಾವ್ದಾದ್ರು ಒಂದು ಹೊಸ ಐಡಿಯಾ, ಹೊಸದಾಗಿ ಯಾವ್ದು ಕಲ್ಚರದಲ್ಲಿ ಯಾವ್ದು ಮಾಡ್ಬೋದು, ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೋದು, ಯಾವ ಥರ ಮಾಡ್ಕೊಳ್ಬೋದು ಅನ್ನೋದು ನೋಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ನಾನು. ಇದಕ್ಕೆ ನೋಡಿ, ನಾನು ಗೋಲ್ಡನ್ ಜರಿ ಥ್ರೆಡ್ಡಲ್ಲಿ ನಾನು ಔಟ್ಲೈನ್ ಕೊಟ್ಕೊಳ್ತಾ ಇದ್ದೀನಿ. ಇದು ಕಲಿಯೋರಿಗೆ ಈ ಮಿಷಿನ್ ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ಈ ಕಡೆ ಸ್ಟಿಚಿಂಗು ಮಾಡ್ಕೊಳ್ಬೋದು, ಈ ಕಡೆ ಜಿಗ್ಜಾಗು ಮಾಡ್ಕೊಳ್ಬೋದು, ಈ ಕಡೆ ಪಿಕೋನು ಮಾಡ್ಕೊಳ್ಬೋದು, ವರ್ಕು ಸಹ ಹಾಕ್ಕೊಳ್ಬೋದು. ಇಷ್ಟೂ ಸಹ ಈ ಮಿಷಿನಲ್ಲಿ ಮಾಡ್ಕೊಳ್ಬೋದು. ಇದೊಂದು ಮಿಷಿನ್ ತೊಗೊಂಡ್ರೆ ಸಾಕು, 3 ಕೆಲಸನೂ ಅದರಲ್ಲೇ ಆಗಿಬಿಡುತ್ತಿದ್ದು. ನೋಡಿ, ನಾನು ಇದು ಒಂದೊಂದು ಇಂಚಿಗೆ ಜರಿ ಥ್ರೆಡ್ಡಲ್ಲಿ ಲೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ. ಇದನ್ನು ಅಂದರೆ ಗ್ಯಾಪ್ ಒಂದೊಂಚೂರು ಸ್ವಲ್ಪ ಡಿಸೈನ್ ಚೆನ್ನಾಗಿರಲಿ ಅನ್ನೋರು ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ. ಇದನ್ನು ನೋಡಿ, ನಾನು 1 ಇಂಚಷ್ಟು, 1/4 ಇಂಚಷ್ಟು ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಚಾಕಲ್ಲಿ ಮಾರ್ಕ್ ಮಾಡಿಕೊಂಡು ಡಿಸೈನ್ ಮಾಡ್ಕೊಳ್ತೀನಿ ನಾನು ಇವಾಗ. ಇದನ್ನು ಏನಕ್ಕಂದರೆ ನಾವು ಬರ್ಕೊಳ್ಳೋವಾಗ ಸ್ವಲ್ಪ ಕ್ಲೀನಾಗಿ ಬರಲಿ ಅನ್ನೋದಷ್ಟೇ. ಇದು ಮಾರ್ಕಿಂಗ್ ವೈಟ್ ಪೆನ್ಸಿಲ್ ಆಗಿರುತ್ತೆ ಇದು. ನಮಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ನ ಬರ್ಕೊಳ್ಬೋದು, ಇಲ್ಲಾಂದರೆ ಟ್ರೇಸ್ ಮಾಡ್ಕೊಳ್ಬೋದು. ನಾನು ಟ್ರೇಸ್ ಮಾಡ್ಕೊಳ್ಳಿಲ್ಲ, ನಾನು ಬರ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಡಿಸೈನ್ ಬರುತ್ತೆ. ಇದು ಉಲ್ಟಾ 3 ಬಂದು ಅಲ್ಲಿ ಮೇಲ್ಗಡೆ ಒಂದು ಡ್ರಾಪ್ ಶೇಪ್ ಥರ ಬರುತ್ತೆ. ನಾನು ಫಸ್ಟು ಈ ಥರ ಬರ್ಕೊಂಡ್ಬಿಡ್ತೀನಿ, ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಅಂದರೆ ಇದು 1 ಇಂಚಿಗೆ ಬರುತ್ತೆ. ಇದು ಲೆಂತು ಒಂದೊಂದಾದ ಮೇಲೆ ನೋಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ಡಿಸೈನ್. ಇದು ಡಿಸೈನ್ ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಹೊಸ್ದಾಗಿ ಮಾಡಿಲ್ದರು ಟ್ರೈ ಮಾಡಿ. ಈ ಥರ ನಮಗೆ ಮಾಮೂಲಿ ವರ್ಕ್ ಮಿಷಿನಲ್ಲಿ ಸ್ಟಿಚಿಂಗ್ ಬಂದುಬಿಟ್ರೆ ಸಾಕು, ಆಟೋಮೆಟಿಕ್ಕಾಗಿ ನಾವು ಯಾವ ಡಿಸೈನ್ ಬೇಕಾದ್ರೂ ಮಾಡ್ಕೊಳ್ಬೋದು. ನೋಡಿ, ನಾನು ಒಂದು ವೇಸ್ಟ್ ಬಟ್ಟೆಯಲ್ಲಿ ಸ್ವಲ್ಪ ಡಾರ್ಕ್ ಇತ್ತು ಅಂದ್ಬಿಟ್ಟು ಅಳಿಸ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಕಲರು ಹೋಗಿದೆ ಅದು, ಅಂದರೆ ನಾನು ಇದೆಲ್ಲ ಬರೆದ್ಬಿಟ್ಟು ಸ್ವಲ್ಪ ಅಳಿಸ್ಬಿಡ್ತೀನಿ. ಯಾಕಂದರೆ ಇದು ವೈಟ್ ಪೆನ್ಸಿಲ್ ಆಗೋದ್ರಿಂದ ನಾವು ದೊಡ್ಡದಾಗಿ ಮಾರ್ಕ್ ಮಾಡ್ಕೊಂಡಾಗ ಸ್ವಲ್ಪ ಏನಾದ್ರು ನಾವು ಅದನ್ನು ಫಿಲಪ್ ಮಾಡೋವಾಗ ಏನಾದ್ರು
ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಒಂದು ವೇಸ್ಟ್ ಬಟ್ಟೆಯಲ್ಲಿ ಅಳಿಸ್ಬಿಟ್ಟು ಆಮೇಲೆ ವರ್ಕ್ ಮಾಡ್ತೀನಿ ನೋಡಿ. ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಮಾರ್ಕ್ ಮೇಲೇ 1.5 ನಂಬರ್ ಇಟ್ಕೊಂಡು ಫಸ್ಟು ಒಂದು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಆಮೇಲೆ ಅದ್ರ ಮೇಲೆ 2 ನಂಬರ್ ಇಟ್ಕೊಂಡು ಕ್ಲೀನಾಗಿ ಒಂದವಾಗಿ ಹಾಕ್ಕೊಳ್ತೀನಿ ಡಿಸೈನ್. ಇದು ಸೆಂಟ್ರಲ್ಲಿ ಸ್ಟೋನ್ ಬರುತ್ತೆ. ಇದು ಸ್ಟೋನ್ ಬೇಡ ಅನ್ನೋರು ಸಹ ಇದು ನಾವು ಇವಾಗ ಯಾವ ಕಲರಲ್ಲಿ ಮಾಡ್ತಾಯಿದ್ದೀರಿ, ಸ್ಯಾರಿ ಕಲರ್ ಮಾಡ್ತಾಯಿದ್ದೀರಿ ಅಂದರೆ ಗೋಲ್ಡ್ ಕಲರಲ್ಲಿ ಅದನ್ನು ಫಿಲಪ್ ಮಾಡ್ಕೊಳ್ಬೋದು. ಅದು ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಟೋನ್ಸ್ಗಳೆಲ್ಲ ಆ್ಯಡ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ಇದು ನೋಡಿ, ಇದು ಯಾವ ಮಿಷಿನು ಅಂತ ಅಂದರೆ ರಾಲ್ಸನ್ ಮಿಷಿನ್ ಅಂತ. ಈ ಮಿಷಿನಲ್ಲಿ ಸ್ಟಿಚಿಂಗು ಸಹ ಮಾಡ್ಕೊಳ್ಬೋದು, ಪಿಕೋ ಸಹ ಮಾಡ್ಕೊಳ್ಬೋದು, ವರ್ಕ್ ಸಹ ಮಾಡ್ಕೊಳ್ಬೋದು. ಏನಂದರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು ಅಷ್ಟೇ. ಇದು ಮಿಷಿನ್ 3 ಕೆಲಸನೂ ಒಂದೇ ಟೈಮ್ ಆಗೋಲ್ಲ. ಆಮೇಲೆ ಒಂದೇ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ಇದು 3 ಒಂದು ಸದ್ದಿಗೆ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಒಂದೇ ಕೆಲಸ ಆಗೋದು. ಈಗ ನಾವು ಸ್ಟಿಚಿಂಗ್ ಮಾಡ್ತೀವಿ ಅಂದರೆ ಸ್ಟಿಚಿಂಗ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕು. ಇಲ್ಲ ನಾವು ವರ್ಕ್ ಮಾಡ್ತೀನಿ ಅಂತ ಅಂದರೆ ವರ್ಕ್ಗೂ ಸಹ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೋದು. ಇಲ್ಲ ನಾವು ಪಿಕೋ ಮಾಡ್ತೀನಿ ಅಂದರೆ ಪಿಕೋಗೂ ಸಹ ಸಪ್ರೇಟು ಅಡ್ಜಸ್ಟ್ಮೆಂಟ್ ಇರುತ್ತೆ. ಅದೇ ಒಂದೇ ಮಿಷಿನಲ್ಲೇ ಇರುತ್ತೆ, ಒಂದೇ ಹೆಡ್ಡಲ್ಲೇ ಇರುತ್ತೆ ಅದು ಅಡ್ಜಸ್ಟ್ಮೆಂಟು. ಅದನ್ನು ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಬೇಕು. ಮಾಡ್ಕೊಂಡಾಗ ನಮಗೆ ಸ್ಟಿಚಿಂಗ್ ಬೇಕಾ, ಎಂಬ್ರಾಯ್ಡಿಂಗ್ ಬೇಕಾ, ಜಿಗ್ಜಾಗ್ ಬೇಕಾ, ಯಾವ್ದು ಬೇಕಾದ್ರೂ ಮಾಡ್ಕೊಳ್ಬೋದು. ಇದನ್ನು ತುಂಬ ಚೆನ್ನಾಗಿ ಬರುತ್ತೆ. ಇದು ನೋಡಿ, ನಾನು ಕ್ಲೀನಾಗಿ 2 ನಂಬರ್ ಇಟ್ಕೊಂಡು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಇದನ್ನು ಹೊಸದಾಗಿ ಕಲಿತಿರೋರು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಡಿಸೈನ್ಸ್ಗಳನ್ನ ಅವರು ಕಮೆಂಟ್ ಮಾಡಿದ್ರು, ನೀವು ಡಿಸೈನ್ಸನ್ನ ಯಾವ ಥರ ಸೆಲೆಕ್ಷನ್ ಮಾಡ್ತೀರಾ ಅಂತ ಹೇಳಿದ್ರು. ಕಸ್ಟಮರು ಫಸ್ಟು ನಮಗೆ ಈ ರೇಂಜು ಇಷ್ಟಿದೆ, ನಮ್ಗೆ ಇಷ್ಟೊಂದು ಮಾಡಿಕೊಡಿ ಅಂತ ಹೇಳಿದಾಗ ನಾವು ಅವ್ರು ಹೇಳಿದ್ಕಿಂತ ಇನ್ನೊಂದು ಸ್ವಲ್ಪ ಚೆನ್ನಾಗೇ ಮಾಡೋಕ್ಕೆ ಹೋಗ್ತೀವಿ. ಇವಾಗ ಅವ್ರು ಅಷ್ಟಿಷ್ಟು ಕಮ್ಮಿ ಕೊಡ್ತಾರೆ ಅಂದ್ಬಿಟ್ಟು ನಾವು ಚಿಕ್ಕದಾಗೇನು ಹಾಕಲ್ಲ, ಸ್ವಲ್ಪ ಚೆನ್ನಾಗಿರೋ ಥರನೇ ಹಾಕ್ತೀನಿ. ಅಂದರೆ ನೋಡಿ, ಡಿಸೈನ್ ಇದು ನಾನು ಸ್ಯಾರಿ ಯಾವ ಕಲರ್ ಇದೆ ಆ ಕಲರ್ ತೊಗೊಂಡು ಚಿಕ್ಕದಾಗಿ 5 ಲೀಫ್ ಹಾಕ್ಕೊಳ್ತೀನಿ. ಆ ಕಡೆ ಈ ಕಡೆ 2 ಲೀಫ್ ಬರುತ್ತೆ, ಸೆಂಟ್ರಲ್ಲಿ 1 ಲೀಫ್ ಬರುತ್ತೆ. ನಾನು ಸ್ಯಾರಿ ಯಾವ ಕಲರ್ ಇದೆ ಆ ಕಲರಲ್ಲಿ ಲೈಟ್ ಪಿಂಕ್ ಬರುತ್ತೆ. ಸ್ವಲ್ಪ ಅದು ಒಂಥರ ಲೈಟ್ ಪಿಂಕ್ ಥರ ಬರುತ್ತೆ. ಅಲ್ಲಿ ಕಾಪರ್ ಮಿಕ್ಸ್ ಆಗಿದೆ. ಇದು ನೋಡಿ, ಈ ಥರ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇದು ಹಾಕ್ಕೊಂಡು ಸೆಂಟ್ರಲ್ಲಿ ಆಮೇಲೆ ಫುಲ್ಲು ಎಲ್ಲ ರೆಡಿ ಆದಮೇಲೆ ನಾನು ಬ್ಲೌಸ್ ಎಲ್ಲ ಸ್ಟಿಚ್ ಆದಮೇಲೆ ನಾನು ಸ್ಟೋನ್ ಹಾಕ್ತೀನಿ. ಇವಾಗ ಸ್ಟೋನ್ ಹಾಕಲ್ಲ, ಯಾಕಂದರೆ ಫುಲ್ಲು ಕೆಲಸ ಎಲ್ಲನೂ ಫಿನಿಶ್ ಆಗಿಬಿಟ್ರೆ, ಸ್ಟಿಚಿಂಗ್ ಸಹ ಆಗಿಬಿಟ್ರೆ ಲಾಸ್ಟಲ್ಲಿ ಐರನ್ ಮಾಡಾದಮೇಲೆ ನಾನು ಸ್ಟೋನ್ ಹಾಕ್ತೀನಿ. ಯಾಕಂದರೆ ಐರನ್ ಮಾಡೋವಾಗ ಸ್ಟೋನು ಗಮ್ಮ ಕಳಿಸೋದ್ರಿಂದ ಹೋಗ್ಬಿಡುತ್ತೆ. ಐರನ್ ಆದಮೇಲೆ ನಾನು ಸ್ಟೋನ್ ಹಾಕ್ತೀನಿ ನೋಡಿ. ಇದೆಲ್ಲ ಹಾಕಿ ಮಾಡ್ತೀನಿ ನಾನು. ಇದು ಸ್ಯಾರಿ ಬಂದು ಲೈಟು ಪಿಂಕ್ ಕಲರಲ್ಲಿ ಕಾಪರ್ ಮಿಕ್ಸಿಂಗ್ ಇದೆ. ಇದು ಸ್ವಲ್ಪ ಲೈಟು ಕಾಪರ್ ಮಿಕ್ಸಿಂಗ್ ಇದೆ. ಈ ಕಸ್ಟಮರು ಬಂದು ನಮ್ಮ ಹತ್ರ ಫಸ್ಟೇ ಒಂದು 3 ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಹೋಗಿದ್ರು. ಇಲ್ಲಿ ಮದುವೆ ಇದೆ ಮತ್ತು ಜಾತ್ರೆ ಇದೆ ಬರೋ ತಿಂಗಳಿಂದ. ಅವರು ನನಗೆ ಮದುವೆಗೆ ಬೇಕು ಬ್ಲೌಸು ಸ್ಟಿಚಿಂಗ್ ಮಾಡಿಕೊಡಿ, ಸ್ಟಿಚಿಂಗು ವರ್ಕ್ ಮಾಡಿಕೊಡಿ ಅಂತ ಫಾಲು ಜಿಗ್ಜಾಗು ವರ್ಕು ಸ್ಟಿಚಿಂಗ್ ಕೊಟ್ಟಿದ್ರು. ಕುಚ್ಚು ಕೇಳಿದೆ ಅವ್ರಿಗೆ, ಕುಚ್ಚು ಹಾಕ್ಸ್ಕೊಳ್ಳ ಅಂದರೆ ಬೇಡ ಅಂತ ಅಂದರು. ಇಷ್ಟು ಕೆಲಸ ಮಾಡಿದ್ದೀನಿ ಅವರಿಗೆ. ಮತ್ತು ಸೆಂಟ್ರಲ್ಲಿ ಗ್ಯಾಪ್ ಕಾಣಿಸ್ತಾ ಇತ್ತು, ಅದಕ್ಕೆ ನಾನು ಸ್ಯಾರಿ ಯಾವ ಕಲರ್ ಇದೆಯೋ ಆ ಕಲರಲ್ಲೇ ನಾನು ಡಾಟ್ ಇಟ್ಕೊಂಡು ಹೋಗ್ತಾಯಿದ್ದೀನಿ. ನಾನು ಇವಾಗ ಇದನ್ನು ತುಂಬ ಕ್ಲೀನಾಗಿ ಚೆನ್ನಾಗಿ ಬಂತು. ಅಂದರೆ ನಾವು ಸಿಂಪಲ್ಲಾಗಿ ಅಂತಲೇ ಮಾಡೋಕ್ಕೆ ಹೋಗ್ತೀವಿ, ಅದೇ ಸ್ವಲ್ಪ ಗ್ರ್ಯಾಂಡ್ ಆಗಿಬಿಡುತ್ತೆ. ಗ್ರ್ಯಾಂಡ್ ಅಂತ ಮಾಡೋಕ್ಕೆ ಹೋದಾಗ ಅದೇ ಸಿಂಪಲ್ ಆಗಿಬಿಡುತ್ತೆ. ಆ ಥರ ಆಗಿಬಿಡುತ್ತೆ ಕೆಲಸಗಳಿವು ಎಂಬ್ರಾಯ್ಡಿಂಗಲ್ಲಿ. ಅಂದರೆ ನಾವು ಫಸ್ಟೇ ಇದೇ ಥರ ಮಾಡ್ತೀನಿ ಅಂತ ನಾವು ಏನು ಅಂದ್ಕೊಂಡಿರಲ್ಲ. ಈಗ ಈ ಥರ ಡಿಸೈನ್ ಮಾಡಬೇಕು ಇಷ್ಟು ಅಂತ ಅಂದ್ಕೊಂಡಿರ್ತೀರಿ. ಯಾವ್ದಾದ್ರು ಒಂದು ಅದಕ್ಕೆ ಇನ್ನೇನಾದರೂ ಆ್ಯಡ್ ಮಾಡ್ಬೋದಾ, ಇಲ್ಲ ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಇವಾಗೆಲ್ಲನೂ ನಾನು ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಸೆಂಟಲ್ಲಿ ಫುಲ್ಲು ರೆಡಿ ಆದಮೇಲೆ ಸ್ಟೋನ್ ಹಾಕ್ತೀನಿ ನಾನು ಇವಾಗ ಇದನ್ನು ನೋಡಿ. ಅದು ಫ್ರಂಟ್ ಆಯಿತು. ಇದು ಬ್ಯಾಕ್ ಫುಲ್ಲು ನೋಡಿ ಈ ಥರ ಬಂದಿದೆ. ನಾನು ಇದಕ್ಕೆ ಸ್ಟೋನ್ ಚೈನು, ಬಾಲ್ ಚೈನು ಎಲ್ಲ ಆ್ಯಡ್ ಮಾಡಿದ್ದೀನಿ. ಸ್ಲೀವ್ಗೆ ಸಣ್ಣದೊಂದು ಫ್ಲವರ್ ಕೊಟ್ಟಿದ್ದೀನಿ ಇವಾಗ ಇದನ್ನು ನೋಡಿ. ಇದು ಯಾವ ಥರ ಬಂದಿದೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಅಮೌಂಟ್ ಎಷ್ಟು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.